ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ. ಐಪಿಎಲ್ ಪಂದ್ಯದ ದಿನದಂದೇ ಇಡೀ ಭದ್ರತಾ ಜಾಲವನ್ನೇ ಅಸ್ತವ್ಯಸ್ತಗೊಳಿಸಲು ಯತ್ನಿಸಲಾಗಿದೆ. ಬರೋಬ್ಬರಿ 240ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಕೇಬಲ್ಗಳನ್ನು ಕತ್ತರಿಸಿದ ಕಿಡಿಗೇಡಿಗಳು ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪಂದ್ಯದ ಭದ್ರತೆಗೆ ಸವಾಲು ಎಸೆದ ಈ ಇಬ್ಬರು ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹೌದು, ಕಳೆದ ಏಪ್ರಿಲ್ 24ರಂದು ಆರ್ಸಿಬಿ ಮತ್ತೆ ಗುಜರಾತ್ ಟೈಟನ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇತ್ತು. ಆದ್ರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಭೀಕರ ಸಂಚೊಂದನ್ನ ನಡೆಸಲಾಗಿದೆ. ಬೆಳಗ್ಗೆ ತಾಂತ್ರಿಕ ತಂಡ ಪರಿಶೀಲನೆಯನ್ನ ನಡೆಸಿದಾಗ ಕ್ರೀಡಾಂಗಣದ ಪ್ರಮುಖ ಭಾಗಗಳಾದ ಪ್ರವೇಶ ದ್ವಾರ, ಕಾರ್ಪೊರೇಟ್ ಸ್ಟ್ಯಾಂಡ್ ಸೇರಿದಂತೆ ಒಟ್ಟು 240 ಕ್ಯಾಮೆರಾಗಳನ್ನ ಏಕಾಏಕಿ ಆಫ್ಲೈನ್ ಆಗಿದ್ವು. ಈ ಕೃತ್ಯ ಎಸಗಿರುವುದು ಬೇರೆ ಯಾರೂ ಅಲ್ಲ, ಐವಿಎಸ್ ಡಿಜಿಟಲ್ ಸೊಲ್ಯೂಷನ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಮತ್ತು ಅಬ್ದುಲ್ ಖಾನ್. ಈ ಆರೋಪಿಗಳು ಹಳೆಯ ಐಡಿ ಕಾರ್ಡ್ ಅನ್ನ ಬಳಸಿ ಕ್ರೀಡಾಂಗಣವನ್ನ ಅಕ್ರಮವಾಗಿ ಪ್ರವೇಶಿಸಿದ್ದು, ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಸಿಸಿಟಿಐ ಕಂಟ್ರೋಲಿಂಗ್ ರೂಮ್ಗೆ ನುಗ್ಗಿ ಆಪ್ಟಿಕಲ್ ಫೈಬರ್ ವೈರ್ಗಳನ್ನ ಕಟ್ ಮಾಡಿದ್ದಾರೆ.